ನಮಸ್ಕಾರ. ಫ್ಯಾಂಟಮ್ ಕನೆಕ್ಟೆಡ್ ಮೆಷಿನ್ಸ್ ತರಬೇತಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಾಷ್ ಫ್ಯಾಂಟಮ್ ಕನೆಕ್ಟೆಡ್ ಮೆಷಿನ್ಸ್ನ ಯೂಸರ್ ಪೋರ್ಟಲ್ ಅನ್ನು ಹೇಗೆ ಉಪಯೋಗಿಸುವುದು ಎಂಬುದನ್ನು ಕಲಿಯುವಿರಿ. ನೀವಿಲ್ಲಿ ಕಲಿಯುವುದು ಲಾಗಿನ್ ಮತ್ತು ಸೆಟ್ಟಿಂಗ್ಸ್, ಡ್ಯಾಶ್ಬೋರ್ಡ್, ರಿಯಲ್ ಟೈಮ್ ಮಾನಿಟರಿಂಗ್, ಮೆಟ್ರಿಕ್ಸ್ ರಿವ್ಯೂ, ಲಾಸ್ ರಿವ್ಯೂ, ಟ್ರೆಂಡ್ ರಿವ್ಯೂ ಮತ್ತು ಅಲರ್ಟ್ಸ್ ಮತ್ತು ನೋಟಿಫಿಕೇಶನ್ಸ್. ಲಾಗಿನ್ ಮತ್ತು ಸೆಟ್ಟಿಂಗ್ಸ್ ಬಗ್ಗೆ ನೋಡೋಣ. ಈ ವಿಭಾಗದಲ್ಲಿ ಯೂಸರ್ ಪೋರ್ಟಲ್ಗೆ ಲಾಗಿನ್ ಆಗುವ ರೀತಿ, ಹೋಮ್ ಪೇಜ್ ಬಗ್ಗೆ, ಪಾಸ್ವರ್ಡ್ ಬದಲಿಸುವ ಬಗ್ಗೆ, ಕಾರ್ಪೊರೇಟ್ ಸೆಟ್ಟಿಂಗ್ಸ್ ಮತ್ತು ಯೂಸರ್ ಸೆಟ್ಟಿಂಗ್ಸ್ ಬಗ್ಗೆ ಕಲಿಯುವಿರಿ. ಮೊದಲು ಯೂಸರ್ ಪೋರ್ಟಲ್ಗೆ ಲಾಗಿನ್ ಆಗುವುದರೊಂದಿಗೆ ಪ್ರಾರಂಭಿಸೋಣ ಹಾಗೂ ಪಾಸ್ವರ್ಡ್ ಬದಲಾಯಿಸುವುದರೊಂದಿಗೆ ಕಲಿಕೆ ಆರಂಭಿಸೋಣ. ನಿಮಗೆ ಈಗಾಗಲೇ SMS-ನಲ್ಲಿ ಸ್ವಾಗತ ಸಂದೇಶ ಬಂದಿರಬಹುದು. ಆ ಸಂದೇಶದಲ್ಲಿರುವಂತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ನಮೂದಿಸಿ ಮತ್ತು ಸೈನ್ ಇನ್ ಬಟನ್ ಒತ್ತಿ. ಮೊದಲ ಬಾರಿಗೆ ದಾಖಲಾದ ಸಂದರ್ಭದಲ್ಲಿ ಎಂಡ್ ಯೂಸರ್ ಲೈಸೆನ್ಸ್ ಅಗ್ರಿಮೆಂಟ್ಸ್ ಪುಟ ಪ್ರಕಟವಾಗುತ್ತದೆ. ನೀವು ಇದನ್ನು ಓದಿ ಕೊನೆಗೆ ಬರಬಹುದು. ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತು ಡೇಟಾ ಪ್ರೊಟೆಕ್ಷನ್ ನೋಟಿಸ್ಗಳನ್ನು ಕ್ಲಿಕ್ಕಿಸಬೇಕಾಗುತ್ತದೆ. ಇದು ಈ ಮೇಲ್ ಕಂಡ ಅಗ್ರಿಮೆಂಟ್ಸ್ ಪ್ರದರ್ಶಿಸುತ್ತದೆ. ಇವುಗಳನ್ನು ಓದಿದ ನಂತರ ನೀವು ಯೂಸರ್ ಪೋರ್ಟಲ್ಗೆ ಹಿಂದಿರುಗಬೇಕಾಗುತ್ತದೆ. ಈಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತು ಡೇಟಾ ಪ್ರೊಟೆಕ್ಷನ್ ನೋಟಿಸ್ಗಳನ್ನು ನಾನು ಓದಿದ್ದೇನೆ ಎನ್ನುವ ಒಂದು ಸಂದೇಶ ಪ್ರಕಟವಾಗುತ್ತದೆ ಹಾಗೂ ಅದಕ್ಕನುಗುಣವಾದ ಎಗ್ರಿ ಬಟನ್ ಸಕ್ರಿಯವಾಗುತ್ತವೆ. ಇವೆರಡಕ್ಕೂ ನಿಮ್ಮ ಸಮ್ಮತಿ ಇದ್ದರೆ ಎಗ್ರಿ ಬಟನ್ ಒತ್ತಿರಿ. ಇದು ನಿಮ್ಮನ್ನು ಒತ್ತಾಯಪೂರ್ವಕ ಪಾಸ್ವರ್ಡ್ ರೀಸೆಟ್ ಪುಟಕ್ಕೆ ಕರೆದೊಯ್ಯುತ್ತದೆ. ನಿಮಗೆ ಪಾಸ್ವರ್ಡ್ ಬದಲಾಯಿಸುವ ಇಚ್ಛೆ ಇಲ್ಲವಾದಲ್ಲಿ ಬ್ಯಾಕ್ ಬಟನ್ ಒತ್ತಿರಿ. ಪಾಸ್ವರ್ಡ್ ಬದಲಾಯಿಸಲು ನಿಮ್ಮ ಈಗಿನ ಪಾಸ್ವರ್ಡ್ ನಮೂದಿಸಿ. ಹೊಸ ಪಾಸ್ವರ್ಡ್ ನಮೂದಿಸಿ. ದೃಢೀಕರಿಸಲು ಮತ್ತೊಮ್ಮೆ ಹೊಸ ಪಾಸ್ವರ್ಡ್ ನಮೂದಿಸಿ. ಕನ್ಫರ್ಮ್ ಬಟನ್ ಒತ್ತಿ. ಇದು ನಿಮ್ಮನ್ನು ಹೋಮ್ ಪೇಜ್ಗೆ ಕರೆದೊಯ್ಯುತ್ತದೆ. ಹೋಮ್ ಪೇಜ್ ಪೂರ್ವಾಧಾರಿತವಾಗಿ ಡ್ಯಾಶ್ಬೋರ್ಡ್ ವ್ಯೂ ಹೊಂದಿರುತ್ತದೆ. ನೀವು ಹೋಮ್ ಪೇಜ್ ತಲುಪಿದಾಗ ಒಂದು ಪಾಪ್ಅಪ್ ಪುಟ ತೆರೆದುಕೊಂಡು ಡೈಲಿ ರಿಪೋರ್ಟ್ಸ್, ಅಲರ್ಟ್ಸ್ ಅಂಡ್ ನೋಟಿಫಿಕೇಶನ್ಸ್ ಕಳುಹಿಸಲು ನಿಮ್ಮ ಇಮೇಲ್ ವಿಳಾಸ ಮತ್ತು ಫೋನ್ ಸಂಖ್ಯೆಗಳ ಬಗ್ಗೆ ದೃಢೀಕರಣ ಕೇಳುತ್ತದೆ. ದೃಢಪಡಿಸಲು ವೆರಿಫೈ ಒತ್ತಿ. ಇದು ನಿಮ್ಮನ್ನು ಯೂಸರ್ ಪ್ರೊಫೈಲ್ ಪುಟಕ್ಕೆ ಕರೆದೊಯ್ಯುತ್ತದೆ. ಬಯಸಿದರೆ ಇಲ್ಲಿ ನಿಮ್ಮ ಇಮೇಲ್ ವಿಳಾಸ ಮತ್ತು ಫೋನ್ ಸಂಖ್ಯೆಗಳನ್ನು ಬದಲಾಯಿಸಬಹುದು. ಎಡಿಟ್ ಅನ್ನು ಒತ್ತಿ ನಿಮಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪರಿಷ್ಕರಿಸಬಹುದು. ನಿಮ್ಮ ಇಮೇಲ್ ವಿಳಾಸ ದೃಢೀಕರಿಸಲು ಇಮೇಲ್ ಐಡಿ ಪಕ್ಕದಲ್ಲೇ ಇರುವ ವೆರಿಫೈ ಐಕನ್ ಮೇಲೆ ಒತ್ತಿ. ನಿಮ್ಮ ಇಮೇಲ್ ವಿಳಾಸಕ್ಕೆ ಒಂದು OTP ಬರುವುದು. ಹೀಗೆ ದೊರಕಿದ OTPಯನ್ನು ನಮೂದಿಸಿ ಮತ್ತು ಸೇವ್ ಐಕನ್ ಅನ್ನು ಒತ್ತಿ. ಇದೇ ಪ್ರಕ್ರಿಯೆಯನ್ನು ಫೋನ್ ಸಂಖ್ಯೆ ಬದಲಿಸಲು ಬಳಸಿ. ಹೋಮ್ ಪೇಜ್ಗೆ ಹಿಂದಿರುಗಲು ಡ್ಯಾಶ್ಬೋರ್ಡ್ ಐಕನ್ ಮೇಲೆ ಒತ್ತಿ. ಯಾವುದೇ ಕ್ಷಣದಲ್ಲಿ ನಿಮಗೆ ಲೈಸೆನ್ಸ್ ಅಗ್ರಿಮೆಂಟ್ ಬಗ್ಗೆ ಒಪ್ಪಿಗೆ ಇಲ್ಲದಿದ್ದಲ್ಲಿ ಮತ್ತೆ ಇದರ ಬಗ್ಗೆ ಅಸಮ್ಮತಿ ತೋರಲು ಬಯಸಿದ್ದಲ್ಲಿ ಹೆಲ್ಪ್ಗೆ ಹೋಗಿ ಲೈಸೆನ್ಸ್ ಅಗ್ರಿಮೆಂಟ್ ಮೇಲೆ ಒತ್ತಿ. ಲೈಸೆನ್ಸ್ ಅಗ್ರಿಮೆಂಟ್ ಪ್ರಕಟವಾದ ಮೇಲೆ ಅದರ ಕೊನೆಯಲ್ಲಿರುವ ಡಿಸ್ಅಗ್ರಿ ಬಟನ್ ಅನ್ನು ಒತ್ತಿ. ಇದು ನಿಮ್ಮನ್ನು ಯೂಸರ್ ಪೋರ್ಟಲ್ನಿಂದ ಹೊರತರುತ್ತದೆ. ಹೋಮ್ ಪೇಜ್ ಪೂರ್ವ ನಿರ್ಧರಿತವಾಗಿ ಡ್ಯಾಶ್ಬೋರ್ಡ್ ಆವೃತ್ತಿಯಲ್ಲಿ ಪ್ರಕಟವಾಗುತ್ತದೆ. ಹೋಮ್ ಪೇಜ್ನಲ್ಲಿ 6 ಪ್ರಮುಖ ಮೆನುಗಳಿರುತ್ತವೆ: ಡ್ಯಾಶ್ಬೋರ್ಡ್, ರಿಯಲ್ ಟೈಮ್ ಮಾನಿಟರಿಂಗ್, ಮೆಟ್ರಿಕ್ಸ್ ರಿವ್ಯೂ, ಲಾಸ್ ರಿವ್ಯೂ, ಟ್ರೆಂಡ್ ರಿವ್ಯೂ, ಅಲರ್ಟ್ಸ್ ಅಂಡ್ ನೋಟಿಫಿಕೇಶನ್ಸ್. ಮೇಲ್ಭಾಗದ ಬಲಬದಿಯಲ್ಲಿ ಇರುವ ಲಾಗಿನ್ ಐಕನ್ ನಮಗೆ ಪಾಸ್ವರ್ಡ್ ಬದಲಾಯಿಸುವ ಹಾಗೂ ಸೈನ್ ಔಟ್ ಆಯ್ಕೆಗಳನ್ನು ನೀಡುತ್ತದೆ. ಸೆಟ್ಟಿಂಗ್ ಐಕನ್ ಮೂಲಕ ನಾವು ಕಾರ್ಪೊರೇಟ್ ಸೆಟ್ಟಿಂಗ್ಸ್ ಮತ್ತು ಯೂಸರ್ ಸೆಟ್ಟಿಂಗ್ಸ್ಗಳನ್ನು ನೋಡಬಹುದು. ಮುಖ್ಯವಾದ ಮೆನು ಪೋರ್ಟಲ್ ವಿಂಡೋವಿನ ಮೇಲ್ಭಾಗದಲ್ಲಿ ನಿರಂತರವಾಗಿ ಇರುತ್ತದೆ.
ಮೆನು ಶೀರ್ಷಿಕೆಗಳನ್ನು ಒತ್ತುವುದರಿಂದ ಆಯಾ ಪುಟಗಳು ಪೋರ್ಟಲ್ನಲ್ಲಿ ಕಾಣಿಸಿಕೊಳ್ಳುತ್ತವೆ. ಪಾಸ್ವರ್ಡ್ ಬದಲಾಯಿಸು. ಒಬ್ಬ ಯೂಸರ್ ಬಯಸಿದಾಗ ಪಾಸ್ವರ್ಡ್ ಬದಲಾಯಿಸಬಹುದು. ಯೂಸರ್ ಐಕನ್ ಅನ್ನು ಕ್ಲಿಕ್ಕಿಸಿ. ಚೇಂಜ್ ಪಾಸ್ವರ್ಡ್ ಆಯ್ಕೆ ಮಾಡಬೇಕು. ಹೀಗೆ ಮಾಡಿದಾಗ ಒಂದು ಪ್ರತ್ಯೇಕ ಪುಟ ತೆರೆಯುತ್ತದೆ. ಇದರಲ್ಲಿ ಅಸ್ತಿತ್ವದಲ್ಲಿರುವ ಪಾಸ್ವರ್ಡ್, ಹೊಸ ಬದಲಿ ಪಾಸ್ವರ್ಡ್ ಮತ್ತು ದೃಢೀಕರಣಕ್ಕಾಗಿ ಮತ್ತೊಮ್ಮೆ ಹೊಸ ಬದಲಿ ಪಾಸ್ವರ್ಡ್ಗಳನ್ನು ನಮೂದಿಸಿ. ಕನ್ಫರ್ಮ್ ಬಟನ್ ಅನ್ನು ಒತ್ತಿ. ಒದಗಿಸಿದ ಮಾಹಿತಿಗಳು ಸರಿಯಾಗಿದ್ದರೆ ಕಂಗ್ರ್ಯಾಚುಲೇಷನ್ಸ್, ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಎಂಬ ಸಂದೇಶ ಮೂಡಿಬರುವುದು. ಮಾಹಿತಿಗಳನ್ನು ಮರು ನಮೂದಿಸಲು ರೀಸೆಟ್ ಬಟನ್ ಒತ್ತಿರಿ. ಪೋರ್ಟಲ್ನಿಂದ ನಿರ್ಗಮಿಸಲು ಸೈನ್ ಔಟ್ ಕ್ಲಿಕ್ ಮಾಡಿ. ಈಗ ಸೆಟ್ಟಿಂಗ್ಸ್ ಆಯ್ಕೆಯಲ್ಲಿ ಏನೇನು ಅಡಗಿದೆ ಎಂಬುದನ್ನು ಕೂಲಂಕುಷವಾಗಿ ನೋಡೋಣ. ಕಾರ್ಪೊರೇಟ್ ಸೆಟ್ಟಿಂಗ್ಸ್ ಮತ್ತು ಯೂಸರ್ ಸೆಟ್ಟಿಂಗ್ಸ್ನಲ್ಲಿ ಬರುವ ಎಲ್ಲವನ್ನೂ ಅರಿಯೋಣ. ಒಬ್ಬ ಯೂಸರ್ ಸೆಟ್ಟಿಂಗ್ಸ್ ಉಪಯೋಗಿಸಿ ಫ್ಯಾಕ್ಟರಿ, ಆಪರೇಷನ್ ಮತ್ತು ಯೂಸರ್ಸ್ಗಳನ್ನು ಕಾನ್ಫಿಗರ್ ಮಾಡಬಹುದು. ಸೆಟ್ಟಿಂಗ್ಗಳನ್ನು ಕಾರ್ಪೊರೇಟ್ ಸೆಟ್ಟಿಂಗ್ಸ್ ಮತ್ತು ಯೂಸರ್ ಸೆಟ್ಟಿಂಗ್ಸ್ ಎಂದು ವಿಂಗಡಿಸಲಾಗಿದೆ. ಕಾರ್ಪೊರೇಟ್ ಸೆಟ್ಟಿಂಗ್ ಈ ಕೆಳಕಂಡ ಸಬ್ ಮೆನುವಿನ ಪುಟದೊಂದಿಗೆ ತೆರೆದುಕೊಳ್ಳುತ್ತದೆ. ಅದು ಫ್ಯಾಕ್ಟರೀಸ್ ಅಂಡ್ ಶಿಫ್ಟ್ಸ್, ಮೆಟ್ರಿಕ್ಸ್ ಅಂಡ್ ಲಾಸಸ್, ಯೂಸರ್ಸ್, ಅಸೆಟ್ಸ್ ಮತ್ತು ಪಾರ್ಟ್ ನಂಬರ್ಸ್ಗಳನ್ನು ಹೊಂದಿರುತ್ತದೆ. ಯೂಸರ್ ಸೆಟ್ಟಿಂಗ್ಸ್ ಈ ಕೆಳಕಂಡ ಸಬ್ ಮೆನುವಿನ ಪುಟವನ್ನು ತೆರೆಯುತ್ತದೆ. ಯೂಸರ್ ಪ್ರೊಫೈಲ್ ಹಾಗೂ ಆಟೋಮೇಟೆಡ್ ರಿಪೋರ್ಟ್ಸ್. ಬಳಕೆದಾರರು ನೋಂದಾಯಿಸಿದಾಗ ಫ್ಯಾಂಟಮ್ ನೋಂದಣಿ ಸಾಧನವು ಸ್ವಯಂಚಾಲಿತವಾಗಿ ಲಾಗಿನ್ ರುಜುವಾತುಗಳನ್ನು ಮತ್ತು ಪೋರ್ಟಲ್ ಲಿಂಕ್ ಅನ್ನು ಒಳಗೊಂಡ ಸ್ವಾಗತ ಸಂದೇಶವನ್ನು ಪ್ರಕಟಿಸುತ್ತದೆ. ಸ್ವಾಗತ ಸಂದೇಶದಲ್ಲಿರುವ ಲಾಗಿನ್ ರುಜುವಾತುಗಳನ್ನು ಮತ್ತು ಲಿಂಕ್ ಅನ್ನು ಬಳಸಿ ನೋಂದಣಿ ಪ್ರಕ್ರಿಯೆಯು ಬಳಕೆದಾರಿಗೆ ಆರಂಭಿಕ ಕಾರ್ಪೊರೇಟ್ ಸೆಟ್ಟಿಂಗ್ಗಳನ್ನು ಹಂತ ಹಂತವಾಗಿ ಸಂಯೋಜಿಸಲು ಮಾರ್ಗದರ್ಶನ ನೀಡುತ್ತದೆ. ಈ ಪೋರ್ಟಲ್ನಲ್ಲಿರುವ ಕಾರ್ಪೊರೇಟ್ ಸೆಟ್ಟಿಂಗ್ಗಳು ನೋಂದಣಿ ಪ್ರಕ್ರಿಯೆಯ ನಂತರ ಹೆಚ್ಚುವರಿ ನಮೂದಿಸಲು ಮತ್ತು ಸದರಿ ನಮೂದುಗಳಲ್ಲಿ ಬದಲಿಸಲು ಅವಕಾಶ ಮಾಡಿಕೊಡುತ್ತವೆ. ನಾವು ಮೊದಲು ಎಲ್ಲಾ ಕಾರ್ಪೊರೇಟ್ ಸೆಟ್ಟಿಂಗ್ಗಳನ್ನು ನೋಡೋಣ. ಕಾರ್ಪೊರೇಟ್ ಸೆಟ್ಟಿಂಗ್ಗಳಲ್ಲಿ ನಾವು ಫ್ಯಾಕ್ಟರೀಸ್ ಅಂಡ್ ಶಿಫ್ಟ್ಸ್ಗೆ ಹೋಗೋಣ. ಸಬ್ ಮೆನುವಿನಲ್ಲಿರುವ ಫ್ಯಾಕ್ಟರೀಸ್ ಅಂಡ್ ಶಿಫ್ಟ್ಸ್ ಅನ್ನು ಕ್ಲಿಕ್ಕಿಸಿ. ಅಸ್ತಿತ್ವದಲ್ಲಿರುವ ಕಾರ್ಖಾನೆಯ ಹೆಸರಿನಲ್ಲಿರುವ ವಿವರಗಳನ್ನು ವೀಕ್ಷಿಸಲು ವ್ಯೂ ಡೀಟೇಲ್ಸ್ ಬಟನ್ ಅನ್ನು ಕ್ಲಿಕ್ಕಿಸಿ. ಹೆಚ್ಚು ಕಾರ್ಖಾನೆಗಳನ್ನು ಸೇರಿಸಲು ಆಡ್ ನ್ಯೂ ಫ್ಯಾಕ್ಟರಿ ಬಟನ್ ಅನ್ನು ಒತ್ತಿ. ಈಗ ನಾವು ವ್ಯೂ ಡೀಟೇಲ್ಸ್ನ ವೈಶಿಷ್ಟ್ಯಗಳನ್ನು ನೋಡೋಣ. ವ್ಯೂ ಡೀಟೇಲ್ಸ್ ವೈಶಿಷ್ಟ್ಯತೆ ನೋಂದಣಿ ಸಮಯದಲ್ಲಿ ಮಾಡಲಾದಂತಹ ಫ್ಯಾಕ್ಟರಿ ಸೆಟ್ಟಿಂಗ್ಸ್ಗಳನ್ನು ತೋರಿಸುತ್ತದೆ. ವೈಫೈ, SSID ಮತ್ತು ಪಾಸ್ವರ್ಡ್ ಮೊದಲಾದ ಡಿಫಾಲ್ಟ್ ವಿವರಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಸಂಸ್ಥೆಯ ಸ್ಟ್ಯಾಂಡರ್ಡ್ ಶಿಫ್ಟ್ ಅನ್ನು ಬದಲಾಯಿಸಲು ಎಡಿಟ್ ಬಟನ್ ಅನ್ನು ಒತ್ತಿ. ಎಡಿಟ್ ಫ್ಯಾಕ್ಟರಿ ಸೆಟ್ಟಿಂಗ್ಸ್ ಪರಿಷ್ಕರಿಸಲು ಎಡಿಟ್ ಐಕನ್ ಅನ್ನು ಒತ್ತಿ. ಅಗತ್ಯವಿದ್ದಲ್ಲಿ ಫ್ಯಾಕ್ಟರಿ ವಿವರಗಳನ್ನು ಪರಿಷ್ಕರಿಸಿ. ನಿಮ್ಮ ಸ್ಥಳದ ಆಧಾರದ ಮೇಲೆ ಸಮಯದ ವಲಯ, ಟೈಮ್ ಝೋನ್ ಆಯ್ಕೆ ಮಾಡಿ. ಟೈಮ್ ಝೋನ್ ಪ್ರಕಾರ ಪ್ರಸ್ತುತ ವಿವರಗಳನ್ನು ಹೊಂದಿಸಲು ಈ ವೈಶಿಷ್ಟ್ಯವು ಸಹಾಯ ಮಾಡುತ್ತದೆ. ಬೇರೆ ಕಾರ್ಖಾನೆಯ ಸ್ಥಳಗಳನ್ನು ಹೊಸದಾಗಿ ಸೇರಿಸಲು ಆಡ್ ಫ್ಯಾಕ್ಟರಿ ಲೊಕೇಶನ್ ಒತ್ತಿ ಮತ್ತು ಸ್ಥಳವನ್ನು ಖುದ್ದಾಗಿ ನಮೂದಿಸಿ. ವೈಫೈ ಕ್ರೆಡೆನ್ಷಿಯಲ್ಸ್ ಸ್ಥಾನೀಯವಾಗಿ ಬದಲಾವಣೆ ಇದ್ದರೆ ಅದನ್ನು ಪರಿಷ್ಕರಿಸಿ. ನಂತರ ಫ್ಯಾಂಟಮ್ ಸಾಧನವು ವೈಫೈ ಅನ್ನು ಸ್ವಯಂಚಾಲಿತವಾಗಿ ಸಂಪರ್ಕಿಸುತ್ತದೆ. ಪೂರ್ವ ನಿಯೋಜಿತವಾಗಿ 2 ಶಿಫ್ಟ್ ಸೆಟ್ಟಿಂಗ್ಗಳಿವೆ. ವೀಕ್ಡೇ ಶಿಫ್ಟ್ ಸೋಮವಾರದಿಂದ ಶುಕ್ರವಾರದವರೆಗೆ ಮತ್ತು ವೀಕೆಂಡ್ ಶಿಫ್ಟ್ ಶನಿವಾರ ಮತ್ತು ಭಾನುವಾರ. ನೀವು ಪೂರ್ವ ನಿರ್ಧರಿತ ಸ್ಟ್ಯಾಂಡರ್ಡ್ ಶಿಫ್ಟ್ಗಳನ್ನು ಹೊಂದಿದ್ದರೆ ನೀವು ಸ್ಟ್ಯಾಂಡರ್ಡ್ ಶಿಫ್ಟ್ ಅನ್ನು ಆಯ್ಕೆ ಮಾಡಬಹುದು. ನೀವು 3ನೇ ಶಿಫ್ಟ್ ಅನ್ನು ಕೂಡ ಸೇರಿಸಬಹುದು. ಹಾಗೆ ಮಾಡಲು ನ್ಯೂ ಶಿಫ್ಟ್ ಐಕನ್ ಅನ್ನು ಒತ್ತಿ. ಪಾಳಿಯ ಸಮಯ, ಭೋಜನ ವಿರಾಮ ಮತ್ತು ಅವಧಿ, ಸಣ್ಣ ವಿರಾಮ ಮತ್ತು ಅದರ ಅವಧಿಗಳನ್ನು ಇಲ್ಲಿ ಬದಲಾಯಿಸಬಹುದು. ಮಾಹಿತಿಗಳನ್ನು ಪರಿಷ್ಕರಿಸಿದ ನಂತರ ಸೇವ್ ಚೇಂಜಸ್ ಬಟನ್ ಅನ್ನು ಒತ್ತಿ.
ಕಾರ್ಖಾನೆಗಳು ಮತ್ತು ಪಾಳಿಗಳು. ಮೆನುಗೆ ಹಿಂತಿರುಗಲು ರಿಟರ್ನ್ ಟು ಫ್ಯಾಕ್ಟರೀಸ್ ಬಟನ್ ಅನ್ನು ಒತ್ತಿ. ಈಗ ನಾವು ಶಿಫ್ಟ್ಸ್ಗಳನ್ನು ಹೇಗೆ ಬದಲಾಯಿಸುವುದು ಎಂದು ಕಲಿಯೋಣ. ಶಿಫ್ಟ್ಗಳ ವಿವರಗಳನ್ನು ಬದಲಿಸಲು ಸ್ಟ್ಯಾಂಡರ್ಡ್ ಶಿಫ್ಟ್ ಅನ್ನು ಕ್ಲಿಕ್ಕಿಸಿ. ಡಿಫಾಲ್ಟ್ ಸೆಟ್ಟಿಂಗ್ನಿಂದ ವಾರದ ದಿನದ ಶಿಫ್ಟ್ ಮತ್ತು ವಾರಾಂತ್ಯದ ಶಿಫ್ಟ್ ದಿನಗಳನ್ನು ಬದಲಾಯಿಸಲು ಈ ಕ್ರಮಗಳನ್ನು ಅನುಸರಿಸಿ. ವಾರದ ದಿನದ ಶಿಫ್ಟ್ ಅನ್ನು ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿನಗಳೊಂದಿಗೆ ವ್ಯಾಖ್ಯಾನಿಸಲಾಗಿದೆ. ವಾರದ ದಿನದ ಶಿಫ್ಟ್ ಭಾಗವಾಗಿ ಶನಿವಾರವನ್ನು ಸೇರಿಸಲು ಎಡಿಟ್ ಐಕನ್ ಅನ್ನು ಒತ್ತಿ. ಶನಿವಾರವನ್ನು ವಾರಾಂತ್ಯ ದಿನದ ಶಿಫ್ಟ್ ಭಾಗವಾಗಿ ವ್ಯಾಖ್ಯಾನಿಸಲಾಗಿರುವುದರಿಂದ ನೀವು ಅದನ್ನು ನೇರವಾಗಿ ಆಯ್ಕೆ ಮಾಡಲು ಸಾಧ್ಯವಾಗುವುದಿಲ್ಲ. ವಾರಾಂತ್ಯದ ಶಿಫ್ಟ್ ಆಯ್ಕೆ ಮಾಡಿ, ಶನಿವಾರ ಡಿಸೆಲೆಕ್ಟ್ ಮಾಡಿ, ಸೇವ್ ಕ್ಲಿಕ್ಕಿಸಿ. ಬದಲಾವಣೆ ಯಶಸ್ವಿಯಾದ ನಂತರ ನೀವು ಒಂದು ಸಂದೇಶ ಪಡೆಯುವಿರಿ. ನಂತರ ವಾರದ ದಿನದ ಶಿಫ್ಟ್ ಆಯ್ಕೆ ಮಾಡಿ. ಈಗ ಶನಿವಾರ ಆಯ್ಕೆ ಮಾಡಿ, ಸೇವ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಬದಲಾವಣೆ ಯಶಸ್ವಿಯಾದ ನಂತರ ನೀವು ಒಂದು ಸಂದೇಶ ಪಡೆಯುವಿರಿ. ಈಗ ಮೆಟ್ರಿಕ್ಸ್ ಮತ್ತು ಲಾಸಸ್ ಮೆನ್ಯುವನ್ನು ನೋಡೋಣ. ಇದು ಪ್ಯಾರಾಮೀಟರ್ಸ್ಗಳನ್ನು ಮತ್ತು ಲಾಸ್ ಕ್ಯಾಟಗರೀಸ್ಗಳನ್ನು ಈ ಕೆಳಕಂಡ ಭಾಗಗಳಲ್ಲಿ ಆಯೋಜಿಸುವ ಆಯ್ಕೆಯನ್ನು ನೀಡುತ್ತದೆ. ಪ್ರಿವೆಂಟಿವ್ ಮೇಂಟೆನೆನ್ಸ್, ಸ್ಮಾಲ್ ಸ್ಟಾಪ್, ಡೌನ್ ಟೈಮ್ ರೀಸನ್ಸ್. ಪ್ರಿವೆಂಟಿವ್ ಮೇಂಟೆನೆನ್ಸ್ ವಿಭಾಗವನ್ನು ಕೂಲಂಕುಷವಾಗಿ ನೋಡೋಣ. ಮೆಟ್ರಿಕ್ಸ್ ಮತ್ತು ಲಾಸಸ್ ಮೆನುವನ್ನು ಆಯ್ಕೆ ಮಾಡಿ. ಡ್ರಾಪ್ ಡೌನ್ ಮೆನುವಿನಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಆಯ್ಕೆ ಮಾಡಿ. 2 ಆಯ್ಕೆಗಳಿರುವ ಒಂದು ಪ್ರತ್ಯೇಕ ಪುಟ ಪ್ರಕಟವಾಗುತ್ತದೆ. ಬೇಕಾದ ಆಯ್ಕೆಯನ್ನು ಆಯ್ದುಕೊಳ್ಳಿ ಹಾಗೂ ಮಾಡಿದ ಬದಲಾವಣೆಗಳನ್ನು ಉಳಿಸಿಕೊಳ್ಳಲು ಸೇವ್ ಬಟನ್ ಅನ್ನು ಕ್ಲಿಕ್ಕಿಸಿ. ಬದಲಾವಣೆಗಳನ್ನು ಸರ್ವರ್ನಲ್ಲಿ ಪರಿಷ್ಕರಿಸಿದ ನಂತರ ಚೇಂಜಸ್ ಮೇಡ್ ಸಕ್ಸಸ್ಫುಲಿ ಎಂಬ ಸಂದೇಶ ಕಾಣಿಸುತ್ತದೆ. ಈಗ ಸ್ಮಾಲ್ ಸ್ಟಾಪ್ ಬಗ್ಗೆ ನೋಡೋಣ. ಈ ಸ್ಮಾಲ್ ಸ್ಟಾಪ್ ಸಮಯವನ್ನು ಮಿತ ಮಾಡಲು ಸಹಾಯ ಮಾಡುತ್ತದೆ. ಈ ಮಿತಿಯು ಯಂತ್ರದ ನಿಷ್ಕ್ರಿಯ ಸ್ಥಿತಿಯನ್ನು ವ್ಯಾಖ್ಯಾನಿಸುತ್ತದೆ. ಈ ನಿಷ್ಕ್ರಿಯ ಸ್ಥಿತಿಯ ಸಮಯವನ್ನು ಮೀರಿದಾಗ ಯಂತ್ರವು ಆಫ್ ಸ್ಥಿತಿಗೆ ಬದಲಾಗುತ್ತದೆ ಮತ್ತು ಈ ಅವಧಿಯು ಆಪರೇಟರ್ನ ಪೋರ್ಟಲ್ನಲ್ಲಿ ಅಲಭ್ಯತೆ ಎಂದು ಪಟ್ಟಿಯಾಗುತ್ತದೆ. ಎಲ್ಲಾ ಸಣ್ಣ ನಿಲುಗಡೆಗಳ ಮೊತ್ತ ಕಾರ್ಯಕ್ಷಮತೆಯ ನಷ್ಟದ ಅಡಿಯಲ್ಲಿ ಪ್ರತಿಫಲಿಸುತ್ತದೆ. ಸ್ಮಾಲ್ ಸ್ಟಾಪ್ ಅನ್ನು ಹೇಗೆ ಸಂಯೋಜಿಸುವುದು ಎಂದು ಈಗ ನೋಡೋಣ. ಡ್ರಾಪ್ ಡೌನ್ ಮೆನುನಿಂದ ಸ್ಮಾಲ್ ಸ್ಟಾಪ್ ಆಯ್ಕೆ ಮಾಡಿ. ಮೌಲ್ಯದ ಮಿತಿಯನ್ನು ಸಂಯೋಜಿಸಲು ಒಂದು ಉಪಪುಟ ಪ್ರಕಟವಾಗುತ್ತದೆ. ಅಗತ್ಯಕ್ಕೆ ಅನುಗುಣವಾಗಿ ಮೌಲ್ಯವನ್ನು ಬದಲಾಯಿಸಿ. ಮಾಡಿದ ಬದಲಾವಣೆಗಳನ್ನು ಉಳಿಸಿಕೊಳ್ಳಲು ಸೇವ್ ಚೇಂಜಸ್ ಬಟನ್ ಅನ್ನು ಒತ್ತಿ. ಈಗ ನಾವು ಡೌನ್ ಟೈಮ್ ಕಾರಣಗಳನ್ನು ಅವಲೋಕಿಸೋಣ. ಈಗಾಗಲೇ 6 ಪ್ರಮಾಣೀಕೃತ ಡೌನ್ ಟೈಮ್ಗಳನ್ನು ಇದರಲ್ಲಿ ವ್ಯಾಖ್ಯಾನಿಸಲಾಗಿದೆ. ಹೆಚ್ಚುವರಿ ಡೌನ್ ಟೈಮ್ನ ಕಾರಣವನ್ನು ಸೇರಿಸಲು ಈ ಪ್ರಮಾಣೀಕೃತ ಡೌನ್ ಟೈಮ್ ಕಾರಣಗಳನ್ನು ಅಳಿಸಲಾಗುವುದಿಲ್ಲ. ಮುಂಬರುವ ಕ್ರಮಗಳನ್ನು ಅನುಸರಿಸಿ. ಡ್ರಾಪ್ ಡೌನ್ ಮೆನುವಿನಿಂದ ಡೌನ್ ಟೈಮ್ನ ಕಾರಣಗಳನ್ನು ಆಯ್ಕೆ ಮಾಡಿ. ಪೂರ್ವ ನಿರ್ಧಾರಿತ ಡೌನ್ ಟೈಮ್ನ ಕಾರಣಗಳನ್ನೊಳಗೊಂಡ ಒಂದು ಉಪಪುಟ ಪ್ರಕಟವಾಗುತ್ತದೆ. ಆಡ್ ಡೌನ್ ಟೈಮ್ ರೀಸನ್ಸ್ ಬಟನ್ ಒತ್ತಿರಿ. ಹೊಸ ಡೌನ್ ಟೈಮ್ನ ಕಾರಣವನ್ನು ಸೇರಿಸಲು ಪೆಟ್ಟಿಗೆಯಲ್ಲಿ ನಮೂದಿಸಿ. ಡೌನ್ ಟೈಮ್ನ ಕಾರಣವನ್ನು ರದ್ದುಗೊಳಿಸಲು ಅಂಡು ಐಕನ್ ಅನ್ನು ಕ್ಲಿಕ್ಕಿಸಿ ಅಥವಾ ಸರಿ ಇದ್ದರೆ ಸೇವ್ ಐಕನ್ ಅನ್ನು ಕ್ಲಿಕ್ಕಿಸಿ. ಉಳಿಸಿದ ಡೌನ್ ಟೈಮ್ ಕಾರಣವನ್ನು ಅಳಿಸಲು ಡಿಲೀಟ್ ಐಕನ್ ಅನ್ನು ಕ್ಲಿಕ್ಕಿಸಿ. 2 ರೀತಿಯ ಡೌನ್ ಟೈಮ್ ಕಾರಣಗಳಿಗೆ ಹೆಚ್ಚುವರಿ ಕಾರಣಗಳನ್ನು ಸೇರಿಸಬಹುದು: ಮೆಷಿನ್ ಇಶ್ಯೂ ಮತ್ತು ಟೂಲಿಂಗ್ ಇಶ್ಯೂ. ಈಗ ನಾವು ಯೂಸರ್ ವಿಂಡೋವನ್ನು ನೋಡೋಣ. ಯೂಸರ್ ವಿಂಡೋದಲ್ಲಿ ಈ ಕೆಳಗಿನ ಸೆಟ್ಟಿಂಗ್ಗಳನ್ನು ಮಾಡಬಹುದು.
ನ್ಯೂ ಯೂಸರ್ ಕ್ಲಿಕ್ಕಿಸುವ ಮೂಲಕ ಹೊಸ ಯೂಸರ್ ಅನ್ನು ಸೇರಿಸಬಹುದು. ಮ್ಯಾಪ್ ಯೂಸರ್ ಪ್ರಿವಿಲೇಜಸ್ ಕ್ಲಿಕ್ಕಿಸುವ ಮೂಲಕ ಯೂಸರ್ ನಿಯಂತ್ರಣಗಳನ್ನು ನಿಯೋಜಿಸಬಹುದು. ಯೂಸರ್ ಟೈಪ್ ಫಿಲ್ಟರ್ ಶೋಧಿಸುತ್ತದೆ ಮತ್ತು ಶೋಧಿಸಿದ ನಿರ್ದಿಷ್ಟ ಯೂಸರ್ಗಳನ್ನು ಮಾತ್ರ ಪುಟದಲ್ಲಿ ತೋರಿಸುತ್ತದೆ. ಯೂಸರ್ ಐಡಿ ಹೊರತುಪಡಿಸಿ ನೀವು ಯೂಸರ್ನ ವಿವರಗಳನ್ನು ಮಾರ್ಪಡಿಸಬಹುದು. ಯಾವುದೇ ಯೂಸರ್ಗೆ ಪೋರ್ಟಲ್ ಪ್ರವೇಶಕ್ಕೆ ಅನುಮತಿ ನಿರಾಕರಿಸಲು ಅಥವಾ ತಪ್ಪಾದ ಖಾತೆಯನ್ನು ರಚಿಸಿದ್ದರೆ ಎಡಿಟ್ ಬಿಂಬವನ್ನು ಕ್ಲಿಕ್ಕಿಸುವುದರ ಮೂಲಕ ಯೂಸರ್ ಅನ್ನು ಅಳಿಸಿ ಹಾಕಬಹುದು. ಮೊದಲ ಹೆಸರು ಅಥವಾ ಕೊನೆಯ ಹೆಸರು ಅಥವಾ ಯೂಸರ್ ವರ್ಗದ ಪ್ರಕಾರ ನೀವು ವಿಂಡೋದಲ್ಲಿ ಯೂಸರ್ ಪಟ್ಟಿಯನ್ನು ವಿಂಗಡಿಸಬಹುದು ಮತ್ತು ವೀಕ್ಷಿಸಬಹುದು. ಹೊಸ ಯೂಸರ್ ಅನ್ನು ಹೇಗೆ ಸೇರಿಸುವುದು ಎಂಬುದರ ಬಗ್ಗೆ ಈಗ ನೋಡೋಣ. ಯಾವುದೇ ಎಕ್ಸಿಕ್ಯೂಟಿವ್ ಪ್ರಿವಿಲೇಜ್ ಯೂಸರ್ ಪೋರ್ಟಲ್ನಲ್ಲಿ ಹೊಸ ಯೂಸರ್ ಅನ್ನು ಸೇರಿಸಬಹುದು. ಈಗ ನಾವು ಯೂಸರ್ ಅನ್ನು ಪೋರ್ಟಲ್ಗೆ ಸೇರಿಸೋಣ. ಹೊಸ ಯೂಸರ್ನ ಕೊನೆಯ ಹೆಸರು ಮತ್ತು ಮೊದಲ ಹೆಸರನ್ನು ನಮೂದಿಸಿ. ಈಗ ಅವನು ಅಥವಾ ಅವಳು ವಹಿಸಲಿರುವ ಪಾತ್ರವನ್ನು ಆಯ್ಕೆ ಮಾಡಿ. ಎಕ್ಸಿಕ್ಯೂಟಿವ್, ಸೂಪರ್ವೈಸರ್ ಅಥವಾ ಆಪರೇಟರ್. ಯೂಸರ್ ಐಡಿ ನಮೂದಿಸಿ. ಇದು ಲಾಗಿನ್ ಪೋರ್ಟಲ್ಗೆ ಯೂಸರ್ ನೇಮ್ ಆಗುವುದು. ಯೂಸರ್ನ ಇಮೇಲ್ ಐಡಿ ನಮೂದಿಸಿ. ಇದು ಐಚ್ಛಿಕವಾಗಿರುತ್ತದೆ. ನೋಂದಾಯಿತ ಇಮೇಲ್ ಐಡಿಯಿಂದ ಸ್ವಯಂಚಾಲಿತ ವರದಿಗಳು ಮತ್ತು ಅಧಿಸೂಚನೆಗಳನ್ನು ಸ್ವೀಕರಿಸಬಹುದು. ಒಂದೇ ಇಮೇಲ್ ಐಡಿಯನ್ನು ಒಂದಕ್ಕಿಂತ ಹೆಚ್ಚು ಬಳಕೆದಾರರಿಗೆ ಬಳಸಲಾಗುವುದಿಲ್ಲ ಎಂಬುದನ್ನು ಗಮನಿಸಿ. ದೇಶದ ಕೋಡ್ನೊಂದಿಗೆ ಬಳಕೆದಾರರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಹೊಸ ಯೂಸರ್ಗಳು ಎಸ್ಎಂಎಸ್ ಮೂಲಕ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಕ್ರೆಡೆನ್ಷಿಯಲ್ಸ್ಗಳೊಂದಿಗೆ ಸ್ವಾಗತ ಸಂದೇಶವನ್ನು ಎಸ್ಎಂಎಸ್ ಮೂಲಕ ಪಡೆಯುತ್ತಾರೆ. ಯೂಸರ್ಗಳು ತಮ್ಮ ಪಾಸ್ವರ್ಡ್ ಅನ್ನು ಪರಾಮರ್ಶಿಸಿದಾಗ ಇದೇ ಸಂಪರ್ಕ ಸಂಖ್ಯೆಯಲ್ಲಿ ಎಸ್ಎಂಎಸ್ ಅನ್ನು ಪಡೆಯುತ್ತಾರೆ. ಒಂದೇ ಮೊಬೈಲ್ ಸಂಖ್ಯೆಯನ್ನು ಹಲವಾರು ಯೂಸರ್ ಖಾತೆಗೆ ಬಳಸಬಹುದು ಎಂಬುದನ್ನು ದಯವಿಟ್ಟು ಗಮನಿಸಿ. ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ಕಿಸಿ. ಈಗ ನಾವು ಮ್ಯಾಪ್ ಯೂಸರ್ ಪ್ರಿವಿಲೇಜಸ್ಗಳನ್ನು ನೋಡೋಣ. ಸವಲತ್ತುಗಳ ಆಯ್ಕೆಯ ಆಧಾರದ ಮೇಲೆ ಪೋರ್ಟಲ್ನಲ್ಲಿ 3 ಯೂಸರ್ ಪ್ರಕಾರವು ಮತ್ತು 4 ಸವಲತ್ತುಗಳನ್ನು ವ್ಯಾಖ್ಯಾನಿಸಲಾಗಿದೆ. ಸೆಲೆಕ್ಷನ್ ಯೂಸರ್ ಪ್ರಕಾರವು ಪೋರ್ಟಲ್ ಪ್ರವೇಶ ಮತ್ತು ಸಂರಚನಾ ಮೆನುಗಳನ್ನು ಪಡೆಯುತ್ತದೆ. ಅಡ್ಮಿನ್ ಪ್ರಿವಿಲೇಜ್ ಎಲ್ಲ ವೈಶಿಷ್ಟ್ಯಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ಪೋರ್ಟಲ್ನಲ್ಲಿ ಒಟ್ಟಾರೆ ಸಂರಚನೆಗಳನ್ನು ನಿರ್ವಹಿಸುತ್ತದೆ. ಸ್ಟ್ಯಾಂಡರ್ಡ್ ಪ್ರಿವಿಲೇಜ್ ಮುಖ್ಯ ಮೆನುಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ಅಸೆಟ್ಸ್ ಮತ್ತು ಸಂಖ್ಯೆಗಳ ಸಂರಚನೆ ಮತ್ತು ಕಾರ್ಪೊರೇಟ್ ಸೆಟ್ಟಿಂಗ್ಗಳನ್ನು ನಿರ್ವಹಿಸುತ್ತದೆ. ಎಂಜಿನಿಯರಿಂಗ್ ಪ್ರಿವಿಲೇಜ್ ಆಯ್ಕೆಯು ಮುಖ್ಯ ಮೆನುಗಳಿಗೆ ಮಾತ್ರ ಪ್ರವೇಶವನ್ನು ಒದಗಿಸುತ್ತದೆಯೋ ಹೊರತು ಕಾರ್ಪೊರೇಟ್ ಸೆಟ್ಟಿಂಗ್ಗಳಿಗೆ ಅಲ್ಲ. ಆಪರೇಟರ್ ಪ್ರಿವಿಲೇಜ್ ಆಪರೇಟರ್ ಪೋರ್ಟಲ್ಗೆ ಮಾತ್ರ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ಯೂಸರ್ ಪೋರ್ಟಲ್ಗೆ ಅಲ್ಲ. ಈಗ ನಾವು ಅಸೆಟ್ಸ್ ಮೆನುವನ್ನು ನೋಡೋಣ. ಕಾರ್ಖಾನೆಯಲ್ಲಿ ಯಂತ್ರ ಮತ್ತು ಫ್ಯಾಂಟಮ್ ಸಾಧನವನ್ನು ಸಂಯೋಜನೆ ಮಾಡಲು ಅಸೆಟ್ಸ್ ಮೆನು ಸಹಾಯ ಮಾಡುತ್ತದೆ. ಮೆನು ಬಾರ್ನಲ್ಲಿ ಅಸೆಟ್ಸ್ ಮೇಲೆ ಕ್ಲಿಕ್ಕಿಸಿ. ಆಡ್ ಅ ನ್ಯೂ ಅಸೆಟ್ ಉಪಯೋಗಿಸಿ ನೀವು ಹೊಸ ಅಸೆಟ್ ಅಥವಾ ಮೆಷಿನ್ ಅನ್ನು ಪೋರ್ಟಲ್ಗೆ ಸೇರಿಸಬಹುದು. ಎಕ್ಸಿಸ್ಟಿಂಗ್ ಅಸೆಟ್ಸ್ ವಿಂಡೋ ಫ್ಯಾಂಟಮ್ ಹಾರ್ಡ್ವೇರ್ನೊಂದಿಗೆ ಸಂಯೋಜನೆ ಮಾಡಲಾದ ಅಸೆಟ್ಸ್ ಅಥವಾ ಮೆಷಿನ್ಗಳ ಪಟ್ಟಿಯ ಸ್ಟೇಟಸ್ ಅನ್ನು ತೋರಿಸುತ್ತದೆ. ನಂತರದ ಹಂತದಲ್ಲಿ ಯಾವುದೇ ಬದಲಾವಣೆಗಳು ಸಂಭವಿಸಿದಲ್ಲಿ ಫ್ಯಾಂಟಮ್ ಹಾರ್ಡ್ವೇರ್ ಐಡಿ ವಿವರಗಳನ್ನು ನವೀಕರಿಸಲು ಗೆಟ್ ಐಟಿ ಐಕನ್ ಆಯ್ಕೆಯನ್ನು ಒದಗಿಸುತ್ತದೆ. ಲಭ್ಯವಿರುವ ಆಯ್ಕೆಗಳ ಪ್ರಕಾರ ನೀವು ವಿಂಡೋದಲ್ಲಿ ಪಟ್ಟಿಯನ್ನು ವಿಂಗಡಿಸಬಹುದು ಮತ್ತು ವೀಕ್ಷಿಸಬಹುದು.
ವ್ಯೂ ಡೀಟೇಲ್ಸ್ ಒಮ್ಮೆ ಸೇರಿಸಿದ ಆಸ್ತಿಯ ವಿವರಗಳನ್ನು ತೋರಿಸುತ್ತದೆ. ಈಗ ನಾವು ಪಾರ್ಟ್ ನಂಬರ್ಸ್ ಮೆನುವನ್ನು ನೋಡೋಣ. ಪಾರ್ಟ್ ನಂಬರ್ ಎಂದರೆ ಯಂತ್ರದಲ್ಲಿ ಪಾರ್ಟ್ ಉತ್ಪಾದನೆಯನ್ನು ಪ್ರತಿನಿಧಿಸುತ್ತದೆ. ಮೆನುವಿನಲ್ಲಿ ಪಾರ್ಟ್ ಸ್ಟೇಟಸ್ ನೋಡಲು ಪಾರ್ಟ್ ಸ್ಟೇಟಸ್ ಆಯ್ಕೆ ಮಾಡಿ. ಇದರರ್ಥ ಬಾಷ್ ಅನಾಲಿಟಿಕ್ಸ್ ಮಾಡೆಲ್ ಅನ್ನು ಸಿದ್ಧಪಡಿಸಿದ್ದಾರೆ ಮತ್ತು ಕ್ಲೌಡ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಎಂದು. ಆಪರೇಟರ್ ಪೋರ್ಟಲ್ನಲ್ಲಿರುವ ಆಕ್ಟಿವ್ ಸ್ಟೇಟಸ್ ಆಯ್ಕೆ ಮಾಡುವುದರಿಂದ ಡೌನ್ ಟೈಮ್ಸ್ ಯೂಸರ್ ಪೋರ್ಟಲ್ ವಿಭಾಗದಲ್ಲಿರುವ ರಿಯಲ್ ಟೈಮ್ ಮಾನಿಟರಿಂಗ್ ತೋರಿಸಲಾಗುತ್ತದೆ. ಆಪರೇಟರ್ ಪೋರ್ಟಲ್ನಲ್ಲಿ ನ್ಯೂ ಸ್ಟೇಟಸ್ ಪಾರ್ಟ್ ಅನ್ನು ಆರಿಸುವ ಮೂಲಕ ಪೋರ್ಟಲ್ನಲ್ಲಿ ಹೊಸ ಭಾಗವನ್ನು ನಮೂದಿಸಬಹುದು. ನೀವು ಟ್ರೈನಿಂಗ್ ಮೋಡ್ ಅನ್ನು ಆರಿಸಿದರೆ ಸಾಧನವು ಟ್ರೈನಿಂಗ್ ಮೋಡ್ಗೆ ಬದಲಾಗುತ್ತದೆ. ಬಾಷ್ ಅನಾಲಿಟಿಕ್ಸ್ ಮತ್ತು ಮಾಡೆಲ್ ಕ್ರಿಯೇಷನ್ಗಾಗಿ ಯಂತ್ರ ಮಾಹಿತಿಯನ್ನು ಡೌನ್ಲೋಡ್ ಮಾಡಬಹುದು. ಪಾರ್ಟ್ ನಂಬರ್ಗೆ ನಮೂದಿಸಲಾದ ವಿವರಗಳ ವಿವರಣೆಯನ್ನು ವ್ಯೂ ಡೀಟೇಲ್ಸ್ ತೋರಿಸುತ್ತದೆ. ಆಡ್ ನ್ಯೂ ಪಾರ್ಟ್ ನಂಬರ್ ಸಹಾಯದಿಂದ ನ್ಯೂ ಪಾರ್ಟ್ ನಂಬರ್ ಮತ್ತು ಪಾರ್ಟ್ ವಿವರಣೆಯನ್ನು ಸೇರಿಸಬಹುದು. ನ್ಯೂ ಪಾರ್ಟ್ ನಂಬರ್ ಅನ್ನು ಹೇಗೆ ಸೇರಿಸುವುದು ಎಂದು ಈಗ ಕಲಿಯೋಣ. ಹೊಸ ಪಾರ್ಟ್ ನಂಬರ್ ಮತ್ತು ಅದರ ವಿವರಣೆಯನ್ನು ಈ ಭಾಗದಲ್ಲಿ ಮಾಡಬಹುದು. ಹೊಸ ಪಾರ್ಟ್ ನಂಬರ್ ಅನ್ನು ನಮೂದಿಸಿ ಭಾಗವನ್ನು ಆಯ್ಕೆ ಮಾಡಲು ಯಂತ್ರದಲ್ಲಿನ ನಿಜವಾದ ಪಾರ್ಟ್ ತಯಾರಿಕೆ ಆಪರೇಟರ್ ಪೋರ್ಟಲ್ನ ವಿವರಣೆಯಲ್ಲಿ ಕಾಣಿಸುತ್ತದೆ. ಹೊಸ ಬೇಸ್ ಪಾರ್ಟ್ ಅಥವಾ ಮ್ಯಾಪ್ ಟು ಬೇಸ್ ಪಾರ್ಟ್ ಸಂಖ್ಯೆಯನ್ನು ಹಿಂದೆ ಒತ್ತಿರುವ ಸಂಖ್ಯೆಯ ಸ್ಥಳದಲ್ಲಿ ಒತ್ತಿರಿ. ಇಲ್ಲದಿದ್ದರೆ ಮೊದಲೇ ಒತ್ತಿರುವ ಸಂಖ್ಯೆಯು ಸ್ವಯಂಚಾಲಿತವಾಗಿ ತೆಗೆದುಕೊಳ್ಳಲಾಗುವುದು. ಹೆಚ್ಚುವರಿ ಉಲ್ಲೇಖಕ್ಕಾಗಿ ಪಾರ್ಟ್ನ ಹೆಸರನ್ನು ನಮೂದಿಸಿ. ಅತ್ಯುತ್ಕೃಷ್ಟವಾದ ಐಡಿಯಲ್ ರನ್ ರೇಟ್ ವ್ಯಾಲ್ಯೂ ಪಾರ್ಟ್ಸ್ ಪರ್ ಅವರ್ ಅನ್ನು ದಾಖಲಿಸಿ. ಇದು ಕಾರ್ಯಕ್ಷಮತೆಯನ್ನು ಅಳೆಯುವ ಗುರಿಯಾಗಿದೆ. ವಿವರಗಳನ್ನು ಉಳಿಸಲು ಸೇವ್ ಬಟನ್ ಕ್ಲಿಕ್ ಮಾಡಿ. ಈಗ ನಾವು ಯೂಸರ್ ಸೆಟ್ಟಿಂಗ್ಗಳನ್ನು ನೋಡೋಣ. ಯೂಸರ್ ಸೆಟ್ಟಿಂಗ್ಸ್ ಯೂಸರ್ನ ಟೈಮ್ ಝೋನ್ ಮತ್ತು ಆಟೋಮೇಟೆಡ್ ರಿಪೋರ್ಟ್ಸ್ನ ಸೆಟ್ಟಿಂಗ್ಗಳನ್ನು ಒಳಗೊಂಡಿವೆ. ಯೂಸರ್ ಪ್ರೊಫೈಲ್ ಲಾಗಿನ್ ಮಾಡಿದ ಯೂಸರ್ನ ವಿವರಗಳನ್ನು ಹೊಂದಿರುತ್ತದೆ. ಯೂಸರ್ ಸೆಟ್ಟಿಂಗ್ಸ್ ದಾಖಲಿಸಲು ಸೆಟ್ಟಿಂಗ್ ಐಕನ್ ಅಲ್ಲಿ ಇರುವ ಯೂಸರ್ ಸೆಟ್ಟಿಂಗ್ಸ್ ಅನ್ನು ಆಯ್ಕೆ ಮಾಡಿ. ಯೂಸರ್ ಪ್ರೊಫೈಲ್ ಮೆನು ಕ್ಲಿಕ್ಕಿಸಿ. ಯೂಸರ್ ಟೈಮ್ ಝೋನ್ ಈ ಟೈಮ್ ಝೋನ್ ಸೆಟ್ಟಿಂಗ್ ಆಧರಿಸಿ ಬಳಕೆದಾರರು ನೋಟಿಫಿಕೇಶನ್ಸ್ ಮತ್ತು ಆಟೋಮೇಟೆಡ್ ರಿಪೋರ್ಟ್ಸ್ಗಳನ್ನು ಪಡೆಯುತ್ತಾರೆ. ಆಟೋಮೇಟೆಡ್ ರಿಪೋರ್ಟ್ಸ್ ಮೆನು ಬಳಕೆದಾರರಿಗೆ ಆಟೋಮೇಟೆಡ್ ಡೈಲಿ ರಿಪೋರ್ಟ್ಸ್ ಅನ್ನು ಪಡೆಯಲು ಸೆಟ್ಟಿಂಗ್ ನೀಡುತ್ತದೆ. ಸಬ್ ಮೆನುವಿನಲ್ಲಿ ಆಟೋಮೇಟೆಡ್ ರಿಪೋರ್ಟ್ಸ್ ಅನ್ನು ಕ್ಲಿಕ್ ಮಾಡಿ. ಆಯಾ ವರದಿಯನ್ನು ಪಡೆಯಲು ಯಂತ್ರಮಟ್ಟ, ಗುಂಪು ಮಟ್ಟ, ಸ್ಥಳ ಮಟ್ಟ ಅಥವಾ ಕಾರ್ಖಾನೆ ಮಟ್ಟದಿಂದ ಆಯ್ಕೆ ಮಾಡಿ. ಆಡ್ ಬಟನ್ ಅನ್ನು ಒತ್ತಿ. ಆಯ್ದ ಎಸೆಟ್ ಹೆಸರು ಅಥವಾ ಸ್ಥಳ ಅಥವಾ ಕಾರ್ಖಾನೆ ಮಟ್ಟವು ಎಸೆಟ್ ಆಯ್ಕೆ ಪಟ್ಟಿಯಲ್ಲಿ ಕಾಣಿಸುತ್ತದೆ. ಆಟೋಮೇಟೆಡ್ ಡೈಲಿ ರಿಪೋರ್ಟ್ಸ್ ಅನ್ನು ರದ್ದುಗೊಳಿಸಲು ಡಿಲೀಟ್ ಐಕನ್ ಕ್ಲಿಕ್ಕಿಸಿ. ದೈನಂದಿನ ವರದಿಯನ್ನು ಪಡೆಯಲು ಪ್ರತಿಯೊಬ್ಬ ಯೂಸರ್ ಈ ಸೆಟ್ಟಿಂಗ್ ಅನ್ನು ಸಂಯೋಜನೆ ಮಾಡಬೇಕಾಗುತ್ತದೆ. ಬಳಕೆದಾರ ಖಾತೆಯಲ್ಲಿ ಇಮೇಲ್ ಐಡಿ ನಮೂದಿಸುವವರು ಮಾತ್ರ ಆಟೋಮೇಟೆಡ್ ಡೈಲಿ ರಿಪೋರ್ಟ್ಸ್ಗಳನ್ನು ಪಡೆಯುತ್ತಾರೆ. ಈಗ ನಾವು ಡ್ಯಾಶ್ಬೋರ್ಡ್ ಬಗ್ಗೆ ಎಲ್ಲವನ್ನೂ ಕಲಿಯೋಣ. ಪ್ರಮುಖ ಲಾಸಸ್ ಮತ್ತು ಇವೆಂಟ್ಸ್ಗಳನ್ನು ಪರಿಶೀಲಿಸಲು ಡ್ಯಾಶ್ಬೋರ್ಡ್ ಸಹಾಯ ಮಾಡುತ್ತದೆ. ಹಿಂದಿನ ದಿನದ ಅಥವಾ ಒಂದು ವಾರ ಅಥವಾ ಒಂದು ತಿಂಗಳ ವಿವರಗಳನ್ನು ಡ್ಯಾಶ್ಬೋರ್ಡ್ನಲ್ಲಿ ಪರಿಶೀಲಿಸಲು ಇದನ್ನು ಸಂಯೋಜಿಸಬಹುದು. ಒಟ್ಟಾರೆ ಮೆಟ್ರಿಕ್ಸ್ ಲಾಸಸ್, ಅವೈಲಬಿಲಿಟಿ ಲಾಸಸ್, ಪರ್ಫಾರ್ಮೆನ್ಸ್ ಲಾಸಸ್ ಮತ್ತು ಕ್ವಾಲಿಟಿ ಲಾಸಸ್ಗಳನ್ನು ನೀವು ನೋಡಲು ಸಾಧ್ಯವಾಗುತ್ತದೆ. ಲಾಸಸ್ ಅಲರ್ಟ್ ಮತ್ತು ಬಳಕೆದಾರರಿಗೆ ಕಳುಹಿಸಲಾದ ನೋಟಿಫಿಕೇಶನ್ಸ್ಗಳನ್ನು ನೋಡಲು ಆಯಾ ಬಟನ್ಗಳನ್ನು ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಅಸೆಟ್ ಮತ್ತು ವಿಂಡೋ ಪೀರಿಯಡ್ಗೆ ಸಂಬಂಧಿಸಿದಂತೆ ಡ್ಯಾಶ್ಬೋರ್ಡ್ ಸಾರಾಂಶವನ್ನು ತೋರಿಸುತ್ತದೆ.
ಎಸೆಟ್ಸ್ ಮತ್ತು ವಿಂಡೋ ಅವಧಿಯನ್ನು ಆಯ್ಕೆ ಮಾಡಲು ಕೊಲ್ಯಾಪ್ಸಿಬಲ್ ಮೆನುಗಳನ್ನು ಕ್ಲಿಕ್ ಮಾಡಿ. ಪ್ರತಿ ಮೆಟ್ರಿಕ್ ಒಳಗೆ ಹೋಗಲು ಮೆಟ್ರಿಕ್ ಕ್ಲಿಕ್ ಮಾಡಿ. ಎಸೆಟ್ಸ್ ಮತ್ತು ಮೆಟ್ರಿಕ್ ವಿಂಡೋ ಅವಧಿಗಳನ್ನು ನೋಡೋಣ. ಎಸೆಟ್ ವಿಂಡೋ ಆಯ್ಕೆ ಮಾಡಿ. ಡ್ಯಾಶ್ಬೋರ್ಡ್ ಮೆಟ್ರಿಕ್ಗಳನ್ನು ಪಡೆಯಲು ಮೆಷಿನ್ ಎಸೆಟ್ ಲೆವೆಲ್ ಆಯ್ಕೆ ಮಾಡಿ ಮತ್ತು ಅಪ್ಡೇಟ್ ಕ್ಲಿಕ್ ಮಾಡಿ. ಚೇಂಜಸ್ ಸೇವ್ಡ್ ಸಕ್ಸಸ್ಫುಲಿ ಸಂದೇಶ ಕಾಣಿಸುತ್ತದೆ ಮತ್ತು ನವೀಕರಿಸಿದ ವಿವರಗಳನ್ನು ಈಗ ವಿಂಡೋದಲ್ಲಿ ತೋರಿಸಲಾಗುತ್ತದೆ. ಈಗ ನಾವು ಮೆಟ್ರಿಕ್ ವಿಂಡೋ ಅವಧಿಯನ್ನು ನೋಡೋಣ. ಮೆಟ್ರಿಕ್ ವಿಂಡೋ ಆಯ್ಕೆ ಮಾಡಿ. ಡ್ಯಾಶ್ಬೋರ್ಡ್ ಮೆಟ್ರಿಕ್ಗಳನ್ನು ಪಡೆಯಲು ವಿಂಡೋ ಅವಧಿಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಅಪ್ಡೇಟ್ ಚೇಂಜಸ್ ಕ್ಲಿಕ್ ಮಾಡಿ. ಸೇವ್ಡ್ ಸಕ್ಸಸ್ಫುಲಿ ಸಂದೇಶವು ಪರದೆಯ ಮೇಲೆ ಕಾಣಿಸುತ್ತದೆ ಮತ್ತು ನವೀಕರಿಸಿದ ವಿವರಗಳನ್ನು ವಿಂಡೋದಲ್ಲಿ ತೋರಿಸಲಾಗುತ್ತದೆ. ಡ್ಯಾಶ್ಬೋರ್ಡ್ ಬಗ್ಗೆ ತಿಳಿದಿರಿ. ಈಗ ರಿಯಲ್ ಟೈಮ್ ಮಾನಿಟರಿಂಗ್ ಅನ್ನು ನೋಡೋಣ. ರಿಯಲ್ ಟೈಮ್ ಮಾನಿಟರಿಂಗ್ ಯಂತ್ರದ ರಿಯಲ್ ಟೈಮ್ ಸ್ಟೇಟಸ್ ಮತ್ತು ಮೆಟ್ರಿಕ್ಗಳನ್ನು ಪರಿಶೀಲಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ. ರಿಯಲ್ ಟೈಮ್ ಮಾನಿಟರಿಂಗ್ ಮೆನು ಕ್ಲಿಕ್ ಮಾಡಿ. ರಿಯಲ್ ಟೈಮ್ ಮಾನಿಟರಿಂಗ್ ವಿಂಡೋದಲ್ಲಿ ನೋಡಲು ನೀವು ಆಸಕ್ತಿ ಹೊಂದಿರುವ ಯಂತ್ರಗಳನ್ನು ಆಯ್ಕೆ ಮಾಡಿ. ಡಿಫಾಲ್ಟ್ ಬಟನ್ ಆಗಿ ಸೇವ್ ಕ್ಲಿಕ್ ಮಾಡಿ. ಇದು ನಿಮ್ಮ ಸೆಟ್ಟಿಂಗ್ಗಳನ್ನು ಸಂಗ್ರಹಿಸುತ್ತದೆ. ಆಯ್ದ ಯಂತ್ರಗಳು ಸ್ಕೀಮಾ ವಿಂಡೋದಲ್ಲಿ ಕಾಣಿಸುತ್ತದೆ. ಕಲರ್ ಕೋಡ್ ಪ್ರತಿ ಯಂತ್ರದ ಪ್ರಸ್ತುತ ಸ್ಥಿತಿಯನ್ನು ಸೂಚಿಸುತ್ತದೆ. ಪ್ರತಿ ಯಂತ್ರದ ಪ್ರಸ್ತುತ ಮಾಪನಗಳ ಸಾರಾಂಶವನ್ನು ಸಹ ನೀವು ವೀಕ್ಷಿಸಬಹುದು. ಆಳವಾದ ಒಳನೋಟಗಳನ್ನು ಪಡೆಯಲು ಯಂತ್ರದ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ರಿಯಲ್ ಟೈಮ್ ಮಾನಿಟರಿಂಗ್ ವಿಂಡೋ. ಈ ವಿಂಡೋದಲ್ಲಿ ಆಪರೇಟರ್ ಹೆಸರು, ಭಾಗ ಮಾಹಿತಿ ಮತ್ತು ಆಪರೇಟರ್ ಲಾಗಿನ್ ಸಮಯವನ್ನು ಒದಗಿಸುತ್ತದೆ. ಆಪರೇಟರ್ ಪೋರ್ಟಲ್ನಲ್ಲಿ ಶಿಫ್ಟ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ನಂತರ ಈ ಮಾಹಿತಿಯು ಗೋಚರಿಸುತ್ತದೆ. ಈ ವಿಂಡೋ ಲಭ್ಯವಿರುವ ರಿಯಲ್ ಟೈಮ್ ಮಾನಿಟರಿಂಗ್ ಚಾರ್ಟ್ಸ್ಗಳನ್ನು ಸಹ ತೋರಿಸುತ್ತದೆ. ಪರ್ಫಾರ್ಮೆನ್ಸ್, ಎನರ್ಜಿ, ಪಾರ್ಟ್ ಕೌಂಟ್. ಈ ಚಾರ್ಟ್ಗಳನ್ನು 3 ವಿಭಿನ್ನ ಸ್ವರೂಪಗಳಲ್ಲಿ ಉಳಿಸಬಹುದು: ಎಕ್ಸೆಲ್, ಜೆಪೆಗ್, ಪಿಡಿಎಫ್. ಇಲ್ಲಿಯವರೆಗೂ ರಿಯಲ್ ಟೈಮ್ ಮಾನಿಟರಿಂಗ್ ಬಗ್ಗೆ ಕಲಿತಿದ್ದಾಯಿತು. ಈಗ ನಾವು ಮೆಟ್ರಿಕ್ಸ್ ರಿವ್ಯೂ ನೋಡೋಣ. ಈ ಆಯ್ಕೆಯು ಚಾರ್ಟ್ಗಳ ಮೂಲಕ ವಿಭಿನ್ನ ಮೆಟ್ರಿಕ್ಗಳಿಗೆ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನು ವೀಕ್ಷಿಸಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಮೆಟ್ರಿಕ್ಸ್ ರಿವ್ಯೂ ಮೆನು ಕ್ಲಿಕ್ ಮಾಡಿ. ಅಗತ್ಯವಿರುವ ಮೆಷಿನ್ ಲೆವೆಲ್, ಮೆಷಿನ್ ಲೈನ್ ಮತ್ತು ಕಂಪನಿಯ ಸ್ಥಳವನ್ನು ಸಿಲೆಕ್ಟ್ ಮೆಷಿನ್ಸ್ ವಿಂಡೋದಲ್ಲಿ ಆಯ್ಕೆ ಮಾಡಿ. ಮೆಟ್ರಿಕ್ಸ್ ಮೆನುವಿನಲ್ಲಿ ಅಗತ್ಯವಿರುವ ಮೆಟ್ರಿಕ್ಗಳನ್ನು ಆಯ್ಕೆ ಮಾಡಿ. ಅವಧಿಯ ಪ್ರಾರಂಭ ಮತ್ತು ಅಂತ್ಯ ದಿನಾಂಕವನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಸಮಯದೊಂದಿಗೆ ಆಯ್ಕೆ ಮಾಡಿ ಮತ್ತು ಆಡ್ ಬಟನ್ ಕ್ಲಿಕ್ ಮಾಡಿ. ಆಡ್ ಬಟನ್ ಕ್ಲಿಕ್ ಮಾಡಿದ ನಂತರ ಚಾರ್ಟ್ ಮತ್ತು ಲಾಸ್ ಬಟನ್ನೊಂದಿಗೆ ವಿಂಡೋ ಕಾಣಿಸುತ್ತದೆ. ಈ ವಿಂಡೋದಲ್ಲಿ ಗರಿಷ್ಠ 5 ಚಾರ್ಟ್ಗಳು ಪಟ್ಟಿಯಾಗಿರುತ್ತವೆ. ವಿವರವಾದ ಮಾಹಿತಿಯನ್ನು ವೀಕ್ಷಿಸಲು ಚಾರ್ಟ್ ಬಟನ್ ಕ್ಲಿಕ್ ಮಾಡಿ. ಆಯ್ದ ಮೆಟ್ರಿಕ್ಗಳಿಗಾಗಿ ಬಾರ್ ಚಾರ್ಟ್ ಕೆಳಗೆ ಕಾಣಿಸುತ್ತದೆ. ಅಂತೆಯೇ ನಷ್ಟಗಳನ್ನು ನೋಡಲು ಲಾಸ್ ಬಟನ್ ಅನ್ನು ಆಯ್ಕೆ ಮಾಡಿ. ಸರ್ಚ್ ಐಕನ್ ಹೊಂದಿದ ಮಲ್ಟಿಪಲ್ ಪಾರ್ಟ್ಸ್ ಮೆನು ಪಾರ್ಟ್ ವಾರು ಮಾಹಿತಿಯನ್ನು ಒದಗಿಸುತ್ತದೆ. ಮಲ್ಟಿಪಲ್ ಪಾರ್ಟ್ಸ್ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ವಿಂಡೋ ಅವಧಿಯಲ್ಲಿ ತಯಾರಿಸಲಾದ ಪಾರ್ಟ್ಸ್ ಸಂಖ್ಯೆಗಳೊಂದಿಗೆ ಮೆನು ಕಾಣಿಸುತ್ತದೆ. ಮುಂದಿನ ಹಂತಗಳಲ್ಲಿ ಪಾರ್ಟ್ ವಾರು ಮಾಹಿತಿ ಪಡೆಯಲು
ಪೂರ್ವ ನಿಯೋಜಿತವಾಗಿ ಚಾರ್ಟ್ನಲ್ಲಿ ಕ್ರೋಢೀಕರಿತ ಮಾಹಿತಿ ಕಾಣಿಸುತ್ತದೆ. ಅಗತ್ಯವಿರುವ ಪಾರ್ಟ್ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಸರ್ಚ್ ಐಕನ್ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಮೆಟ್ರಿಕ್ಗಳು ಮತ್ತು ಪಾರ್ಟ್ ಸಂಖ್ಯೆಯನ್ನು ಆಧರಿಸಿ ಚಾರ್ಟ್ ರಿಫ್ರೆಶ್ ಆಗುತ್ತದೆ. ಅದೇ ರೀತಿ ಇತರ ಮೆಟ್ರಿಕ್ಗಳಿಗೆ ಪಾರ್ಟ್ ವಾರು ಮಾಹಿತಿಯನ್ನು ಪಡೆಯಲು ಇದೇ ಕ್ರಮಗಳನ್ನು ಪ್ರತಿ ಮೆಟ್ರಿಕ್ಗೆ ಪುನರಾವರ್ತಿಸಿ. ಅವೈಲೇಬಿಲಿಟಿ, ಎನರ್ಜಿ ಪರ್ ಪಾರ್ಟ್, ಪಾರ್ಟ್ ಕೌಂಟ್, ಪರ್ಫಾರ್ಮೆನ್ಸ್, OEE ಮತ್ತು ಕ್ವಾಲಿಟಿ. ಮೆಟ್ರಿಕ್ಸ್ ರಿವ್ಯೂ ಕುರಿತು ನೀವು ಈಗ ಎಲ್ಲವನ್ನೂ ಕಲಿತಿದ್ದೀರಿ. ಲಾಸ್ ರಿವ್ಯೂಗೆ ಹೋಗೋಣ. ಲಾಸ್ ರಿವ್ಯೂ ಮೆಟ್ರಿಕ್ ನಷ್ಟ ಮತ್ತು ಅವುಗಳ ಕೊಡುಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ವೈಶಿಷ್ಟ್ಯವು ಪ್ಯಾರೆಟೋ ಮತ್ತು ಪೈ ಚಾರ್ಟ್ ಮೂಲಕ 3 ಮೆಟ್ರಿಕ್ ನಷ್ಟಗಳನ್ನು ತೋರಿಸುತ್ತದೆ: ಅವೈಲೇಬಿಲಿಟಿ ಲಾಸಸ್, ಪರ್ಫಾರ್ಮೆನ್ಸ್ ಲಾಸಸ್ ಅಂಡ್ ಕ್ವಾಲಿಟಿ ಲಾಸಸ್. ನಷ್ಟಗಳನ್ನು ನೋಡಲು ಯಂತ್ರ ಅಥವಾ ಹೈರಾರ್ಕಿಯನ್ನು ಆಯ್ಕೆ ಮಾಡಿ. ಮೆಟ್ರಿಕ್ಸ್ ಮೆನುವಿನಲ್ಲಿ ಲಾಸ್ ಕ್ಯಾಟಗರಿ ಆಯ್ಕೆ ಮಾಡಿ. ದಿನಾಂಕ ಮತ್ತು ಸಮಯದೊಂದಿಗೆ ಕ್ಯಾಲೆಂಡರ್ಗೆ ವಿಂಡೋ ಅವಧಿಯನ್ನು ಆಯ್ಕೆ ಮಾಡಿ. ಪ್ಯಾರೆಟೋ ಚಾರ್ಟ್ ಕ್ಲಿಕ್ ಮಾಡಿ. ನಷ್ಟದ ಮಾಹಿತಿಯನ್ನು ಹೊಂದಿರುವ ಪ್ಯಾರೆಟೋ ಚಾರ್ಟ್ ಕೆಳಗೆ ಕಾಣಿಸುತ್ತದೆ. ಅದೇ ರೀತಿ ಪೈ ಚಾರ್ಟ್ ಸಹ ಅಗತ್ಯವಾದ ಮಾಹಿತಿಯನ್ನು ತೋರಿಸುತ್ತದೆ. ಜೆಪೆಗ್ ಅಥವಾ PDF ಫೈಲ್ಗಳನ್ನು ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿ. ನೀವು ಇದೇ ರೀತಿ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಮತ್ತು ಕ್ವಾಲಿಟಿ ಲಾಸ್ ಅನಾಲಿಸಿಸ್ ಅನ್ನು ಮಾಡಬಹುದು. ಈಗ ಟ್ರೆಂಡ್ ರಿವ್ಯೂ ಅನ್ನು ಅರ್ಥ ಮಾಡಿಕೊಳ್ಳೋಣ. ಅಗತ್ಯವಿರುವ ಮೆಟ್ರಿಕ್ಗಳ ಟ್ರೆಂಡ್ಗಳನ್ನು ಒಂದೇ ಗ್ರಾಫಿನಲ್ಲಿ ಪರಿಶೀಲಿಸಲು ಟ್ರೆಂಡ್ ರಿವ್ಯೂ ಸಹಾಯ ಮಾಡುತ್ತದೆ ಹಾಗೂ ಕೆಳಗಿನ ಮಾಪನಗಳನ್ನು ಒಳಗೊಂಡಿದೆ: ಅವೈಲೇಬಿಲಿಟಿ, ಪರ್ಫಾರ್ಮೆನ್ಸ್, OEE ಮತ್ತು ಕ್ವಾಲಿಟಿ. ಟ್ರೆಂಡ್ ಅನ್ನು ನೋಡಲು ಮೆಷಿನ್ ಹೈರಾರ್ಕಿಯನ್ನು ಆಯ್ಕೆ ಮಾಡಿ. ಮೆಟ್ರಿಕ್ಸ್ ಮೆನುವಿನಲ್ಲಿ ಮೊದಲ ಮೆಟ್ರಿಕ್ ಆಯ್ಕೆ ಮಾಡಿ. ಗಂಟೆಗಳು ಮತ್ತು ನಿಮಿಷಗಳಲ್ಲಿ ಕ್ಯಾಲೆಂಡರ್, ದಿನಾಂಕ ಮತ್ತು ಸಮಯವನ್ನು ನಮೂದಿಸುವ ಮೂಲಕ ವಿಂಡೋ ಅವಧಿಯನ್ನು ಆಯ್ಕೆ ಮಾಡಿ. ಅದೇ ರೀತಿ ಮೆಟ್ರಿಕ್ಸ್ ಮೆನುವಿನಲ್ಲಿ ಇತರ ಮೆಟ್ರಿಕ್ಗಳನ್ನು ಆಯ್ಕೆ ಮಾಡಿ. ಆಡ್ ಬಟನ್ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಎಲ್ಲಾ ಚಾರ್ಟ್ಗಳನ್ನು ವಿಂಡೋ ಸಂಗ್ರಹಿಸುತ್ತದೆ. ಎಲ್ಲಾ ಕರ್ವ್ಗಳನ್ನು ಒಂದೇ ಚಾರ್ಟಿನಲ್ಲಿ ರೂಪಿಸಲು ಟ್ರೆಂಡ್ ಚಾರ್ಟ್ ಬಟನ್ ಕ್ಲಿಕ್ ಮಾಡಿ. ಆಯ್ದ ಮೆಟ್ರಿಕ್ಗಳನ್ನು ಟ್ರೆಂಡ್ ಚಾರ್ಟ್ ತೋರಿಸುತ್ತದೆ. ಚಾರ್ಟ್ನಲ್ಲಿ ಯಾವುದೇ ಮೆಟ್ರಿಕ್ ಪ್ರವೃತ್ತಿಯನ್ನು ಮರೆಮಾಡಲು ಮೆಟ್ರಿಕ್ ಕ್ಲಿಕ್ ಮಾಡಿ. ಚಾರ್ಟ್ನಲ್ಲಿ ಯಾವುದೇ ಮೆಟ್ರಿಕ್ ಅನ್ನು ಅಳಿಸಲು ಡಿಲೀಟ್ ಐಕನ್ ಕ್ಲಿಕ್ ಮಾಡಿ. ನೀವು ಪ್ರಸ್ತುತವಿರುವ ಟ್ರೆಂಡ್ ಚಾರ್ಟ್ ಅನ್ನು ತೆಗೆದುಹಾಕಬಹುದು ಮತ್ತು ವಿಭಿನ್ನ ಮೆಟ್ರಿಕ್ಗಳನ್ನು ಪುನರಾಯ್ಕೆ ಮಾಡಬಹುದು. ಬೇರೆ ವಿಂಡೋ ಅವಧಿಯನ್ನು ಆಯ್ಕೆ ಮಾಡಲು ಕ್ಲಿಯರ್ ಬಟನ್ ಕ್ಲಿಕ್ ಮಾಡಿ. ಟ್ರೆಂಡ್ ಚಾರ್ಟ್ ಕಣ್ಮರೆಯಾಗುತ್ತದೆ. ಎಲ್ಲ ಇತರ ಮೆಟ್ರಿಕ್ಗಳ ಟ್ರೆಂಡ್ ವಿಮರ್ಶೆಗಳನ್ನು ಕಂಡುಹಿಡಿಯಲು ಅದೇ ಕ್ರಮಗಳನ್ನು ಪುನರಾವರ್ತಿಸಿ. ನಿಮ್ಮ ಕಂಪ್ಯೂಟರ್ನಲ್ಲಿ ಟ್ರೆಂಡ್ ಚಾರ್ಟ್ ಅನ್ನು ಪ್ರತ್ಯೇಕ ಫೈಲ್ಗೆ ಉಳಿಸಲು ಅಗತ್ಯವಿರುವ ಸ್ವರೂಪವನ್ನು ಕ್ಲಿಕ್ ಮಾಡಿ: ಎಕ್ಸೆಲ್, PDF ಅಥವಾ ಜೆಪೆಗ್. ಈಗ ಅಲರ್ಟ್ಸ್ ಮತ್ತು ನೋಟಿಫಿಕೇಶನ್ಸ್ಗಳನ್ನು ನೋಡೋಣ. ಅಲರ್ಟ್ಸ್ ಮತ್ತು ನೋಟಿಫಿಕೇಶನ್ಸ್ ಕಂಡೀಷನಲ್ ಕ್ರೈಟೀರಿಯಾ ಮಾನದಂಡಗಳ ಆಧಾರದ ಮೇಲೆ ಇವೆಂಟ್ಸ್ಗಳನ್ನು ವ್ಯಾಖ್ಯಾನಿಸುತ್ತವೆ ಮತ್ತು ನೀವು ರಿಸೀವ್ ಎಸ್ಕಲೇಟಿಂಗ್ ಅಲರ್ಟ್ಸ್ ಆಯ್ಕೆ ಮಾಡಬಹುದು. ನೀವು ಅಲರ್ಟ್ಸ್ ಅನ್ನು ಯೋಜಿಸಲು ಬಯಸುವ ಯಂತ್ರ ಅಥವಾ ಮಟ್ಟವನ್ನು ಆಯ್ಕೆ ಮಾಡಿ.
ಡಿಫೈನ್ ಇವೆಂಟ್ಸ್ ಉಪಮೆನು ಆಯ್ಕೆ ಮಾಡಿ ಮತ್ತು ಎಚ್ಚರಿಕೆಯನ್ನು ಯೋಜಿಸಲು ಯಂತ್ರ ಅಥವಾ ಮಟ್ಟವನ್ನು ಆರಿಸಿ. 3 ಕ್ರೈಟೀರಿಯಾಗಳಿಗೆ ಎಚ್ಚರಿಕೆಯನ್ನು ಹೊಂದಿಸಬಹುದು. ಸ್ಟೇಟಸ್ ಡ್ಯೂರೇಷನ್ ಆರಿಸಿ. ಇನ್ಆಕ್ಟಿವ್ ಲಾಂಗರ್ ದ್ಯಾನ್ ಆಯ್ಕೆ ಮಾಡಿ ಮತ್ತು ಅವಧಿಯನ್ನು ನಮೂದಿಸಿ. ಅಧಿಸೂಚನೆ ಮಾಧ್ಯಮವನ್ನು SMS ಅಥವಾ ಇಮೇಲ್ ಅಥವಾ ಎರಡನ್ನು ಆಯ್ಕೆ ಮಾಡಿ. ಹಂತ 1, ಹಂತ 2 ಮತ್ತು 3ನೇ ಹಂತದಲ್ಲಿ ಅಧಿಸೂಚನೆ ಪಡೆಯಬೇಕಾದ ಜನರನ್ನು ಆಯ್ಕೆ ಮಾಡಿ. ಅವಧಿಯನ್ನು ಆಧರಿಸಿ ಪರ್ಸಿಸ್ಟೆಂಟ್ ಡ್ಯೂರೇಷನ್ ಅನ್ನು ಯೋಜಿಸಿ. ಹಂತ 2 ಮತ್ತು 3ನೇ ಹಂತವನ್ನು ಯೋಜಿಸುವುದರಿಂದ ತೀವ್ರತೆಯನ್ನು ಅಣಿಗೊಳಿಸುತ್ತದೆ. ಸಬ್ಮಿಟ್ ಬಟನ್ ಅನ್ನು ಒತ್ತಿ. ಗಮನಿಸಿ, ಹೀಗೆ ಸಲ್ಲಿಸಿದ ನಂತರ ಇವೆಂಟ್ ಅನ್ನು ಪ್ರಸ್ತುತ ವ್ಯಾಖ್ಯಾನಿಸಲಾದ ಇವೆಂಟ್ಸ್ಗಳ ಜೊತೆ ಸಂಗ್ರಹಿಸಲಾಗುತ್ತದೆ. ಸ್ಟೇಟಸ್ ಚೇಂಜ್ಗೆ ಸಂಬಂಧಿಸಿದಂತೆ ಅಲರ್ಟ್ಸ್ಗಳನ್ನು ನಿಯೋಜಿಸುವ ಬಗ್ಗೆ ಈಗ ನೋಡೋಣ. ನೀವು ಅಲರ್ಟ್ಸ್ಗಳನ್ನು ಯೋಜಿಸಲು ಬಯಸುವ ಯಂತ್ರ ಅಥವಾ ಮಟ್ಟವನ್ನು ಆಯ್ಕೆ ಮಾಡಿ. ಸ್ಟೇಟಸ್ ಚೇಂಜ್ ಆಯ್ಕೆ ಮಾಡಿ. ಸ್ವಿಚ್ ಆಫ್ ಮಾಡಲು ಈ ನೋಟಿಫಿಕೇಶನ್ ಮೀಡಿಯಂ ಅನ್ನು ಆಯ್ಕೆ ಮಾಡಿ. ಸ್ಟೇಟಸ್ ಅನ್ನು ಬದಲಾಯಿಸಿದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಇವೆಂಟ್ ಅನ್ನು ಪ್ರಸ್ತುತ ವ್ಯಾಖ್ಯಾನಿಸಲಾದ ಇವೆಂಟ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಈಗ ನಾವು ಮೆಟ್ರಿಕ್ ಥ್ರೆಶೋಲ್ಡ್ಗೆ ಸಂಬಂಧಿಸಿದಂತೆ ಅಲರ್ಟ್ಸ್ಗಳನ್ನು ಯೋಜಿಸುವ ಬಗ್ಗೆ ನೋಡೋಣ. ನೀವು ಅಲರ್ಟ್ ಅನ್ನು ಹೊಂದಿಸಲು ಬಯಸುವ ಯಂತ್ರ ಅಥವಾ ಮಟ್ಟವನ್ನು ಆಯ್ಕೆ ಮಾಡಿ. ಲಭ್ಯವಿರುವ ಆಯ್ಕೆಗಳಲ್ಲಿ ಮೆಟ್ರಿಕ್ ಆಯ್ಕೆ ಮಾಡಿ. ಶೇಕಡಾವಾರು ಮೌಲ್ಯವನ್ನು ನಮೂದಿಸಿ. ನೋಟಿಫಿಕೇಶನ್ ಮೀಡಿಯಂ ಅನ್ನು SMS ಅಥವಾ ಇಮೇಲ್ ಅಥವಾ ಎರಡನ್ನೂ ಆಯ್ಕೆ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಈ ಇವೆಂಟ್ ಅನ್ನು ಪ್ರಸ್ತುತ ವ್ಯಾಖ್ಯಾನಿಸಲಾದ ಇವೆಂಟ್ಗಳ ಮೆನುವಿನಲ್ಲಿ ಸಂಗ್ರಹಿಸಲಾಗುತ್ತದೆ. ಅದೇ ರೀತಿ ಇತರ ಮೆಟ್ರಿಕ್ಗಳಿಗೆ ಥ್ರೆಶೋಲ್ಡ್ ಅಲರ್ಟ್ಗಳನ್ನು ಯೋಜಿಸಬಹುದು. ಕರೆಂಟ್ ಡಿಫೈನ್ಡ್ ಇವೆಂಟ್ಸ್ ಟ್ಯಾಬ್ ಡಿಫೈನ್ ಇವೆಂಟ್ಸ್ ಆಯ್ಕೆಯನ್ನು ಬಳಸಿ ಯೋಜಿಸಲಾದ ಎಲ್ಲ ಇವೆಂಟ್ಗಳನ್ನು ಸಂಗ್ರಹಿಸುತ್ತದೆ. ಕರೆಂಟ್ ಡಿಫೈನ್ಡ್ ಇವೆಂಟ್ಸ್ ಅನ್ನು ಆಯ್ಕೆ ಮಾಡಿ. ಈ ಪುಟವು ಡಿಫೈನ್ ಇವೆಂಟ್ಸ್ ಮೆನು ಪಟ್ಟಿಯಲ್ಲಿ ಸಂಗ್ರಹಿಸಿದ ಎಲ್ಲ ಸೇವ್ಡ್ ಇವೆಂಟ್ಗಳನ್ನು ತೋರಿಸುವುದು. ಉಳಿಸಿದ ಇವೆಂಟ್ಗಳನ್ನು ಅಳಿಸಲು ಡಿಲೀಟ್ ಐಕನ್ ಒತ್ತಿರಿ. ಹಂತ 1, 2 ಮತ್ತು 3 ವ್ಯಾಖ್ಯಾನಿಸಲಾದ ಘಟನೆಗಳ ಪ್ರಕಾರ SMS ಮತ್ತು ಇಮೇಲ್ ಅಲರ್ಟ್ಸ್ ಅನ್ನು ಪಡೆಯುತ್ತದೆ. ಕಾರ್ಪೊರೇಟ್ ಸೆಟ್ಟಿಂಗ್ಸ್ ಅಡಿಯಲ್ಲಿ ಸೇರಿದ ಯೂಸರ್ಗಳಿಗಾಗಿ ಇಮೇಲ್ ಐಡಿಯೊಂದಿಗೆ ಸೇರಿಸಲಾದ ಯೂಸರ್ಗಳಿಗೆ ಇಮೇಲ್ ಅಧಿಸೂಚನೆಯನ್ನು ಕಳುಹಿಸಬಹುದು. ಯೂಸರ್ಗಳಿಗೆ ಕಳುಹಿಸಲಾದ ಲಿಸ್ಟ್ ಆಫ್ ನೋಟಿಫಿಕೇಶನ್ಸ್ ಅನ್ನು ವೀಕ್ಷಿಸಲು ನೋಟಿಫಿಕೇಶನ್ ರಿಸೀವ್ಡ್ ಮೆನು ಆಯ್ಕೆ ಮಾಡಿ. ಯೂಸರ್ಗಳಿಗೆ ಕಳುಹಿಸಲಾದ ಲಿಸ್ಟ್ ಆಫ್ ನೋಟಿಫಿಕೇಶನ್ಸ್ ವಿಂಡೋ ತೋರಿಸುತ್ತದೆ. ತಿದ್ದುಪಡಿಗಾಗಿ ದೀರ್ಘ ಸಮಯ ತೆಗೆದುಕೊಳ್ಳುವ ಪುನರಾವರ್ತಿತ ಅಧಿಸೂಚನೆಗಳನ್ನು ನೀವು ನಿಲ್ಲಿಸಲು ಬಯಸಿದರೆ ಮ್ಯೂಟ್ ಬಟನ್ ಕ್ಲಿಕ್ ಮಾಡಬಹುದು. ಅಭಿನಂದನೆಗಳು! ಫ್ಯಾಂಟಮ್ ಸಂಪರ್ಕಿತ ಯಂತ್ರಗಳ ಬಳಕೆದಾರರ ಪೋರ್ಟಲ್ ಬಗ್ಗೆ ನೀವು ಎಲ್ಲವನ್ನೂ ಕಲಿತಿದ್ದೀರಿ. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಫ್ಯಾಂಟಮ್ ಸಪೋರ್ಟ್ ಟೀಮ್ ಅನ್ನು ಸಂಪರ್ಕಿಸಿ.